ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಪುಂಡರ ಹಾವಳಿಗೆ ಬ್ರೇಕೇ ಇಲ್ವಾ? ನಡು ರಸ್ತೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಿಕೊಂಡು ಹುಚ್ಚಾಟವನ್ನ ಮಾಡಿದ್ದಾರೆ. ನಾಗರಭಾವಿ ಕಲ್ಯಾಣ ನಗರದ ಶಕ್ತಿ ಗಾರ್ಡನ್ ಬಳಿ ಕೇಕ್ ಕಟಿಂಗ್. ನಡು ರಸ್ತೆಯಲ್ಲಿ ಬೈಕ್ ಅಡ್ಡ ನಿಲ್ಲಿಸಿ ಕೇಕ್ ಕತ್ತರಿಸಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ, ಪಟಾಕಿಯನ್ನ ಸಿಡಿಸ್ತಾರೆ. ಅಕ್ಕಪಕ್ಕದ ಮನೆಯವರಿಗೆ ಪುಂಡರ ಕಿರಿಕಿರಿ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ಯಾರು ಆ ಒಂದು ರಸ್ತೆಯಲ್ಲಿ ಸವಾರರು ದಾರಿ ಬಂದ್ರೆ ಅವರಿಗೆ ದಾರಿ ಬಿಡದೆ ಪಕ್ಕದ ರಸ್ತೆಯಲ್ಲಿ ಹೋಗೋದಕ್ಕೆ ಆವಾಜ್ ಹಾಕ್ತಾರೆ. ರಸ್ತೆಯಲ್ಲಿ ಓಡಾಡ್ತಾ ಇದ್ದಂಥವರಿಗೂ ಸಹ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡ್ತಾರೆ. ಇದೆಲ್ಲ ಮಾಡ್ತಾ ಇರುವಂತಹ ಪುಂಡರ ದಾಳಿಗೆ ಭಯಪಟ್ಟು ಸ್ಥಳೀಯರು ದೂರನ್ನ ಸಲ್ಲಿಸಿದ್ದಾರೆ. ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ, ಯಾವ ರೀತಿಯಾಗಿ ನಡು ರಸ್ತೆಯಲ್ಲಿ ರಾತ್ರಿ ಪಟಾಕಿಯನ್ನು ಸಿಡಿಸ್ತಾರೆ. ಆ ಇಡೀ ರಸ್ತೆಗೆ ಅಡ್ಡಲಾಗಿ ಬೈಕನ್ನು ನಿಲ್ಲಿಸಿ ಆ ಬೈಕ್ ಮೇಲ್ಗಡೆ ಕೇಕನ್ನು ಇಟ್ಟು ಕೇಕ್ ಕತ್ತರಿಸುವಂತಹ ರೀತಿಯಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಯಾರಾದ್ರೂ ಅಪ್ಪಿತಪ್ಪಿ, ಆಬ್ವಿಯಸ್ಲಿ ಸಾರ್ವಜನಿಕ ರಸ್ತೆ ಅಂದ್ರೆ ಅಲ್ಲಿ ಜನರು ಓಡಾಡ್ತಾ ಇರ್ತಾರೆ, ಬೈಕ್ಗಳು ಬರ್ತವೆ, ಕಾರ್ಗಳು ಬರ್ತವೆ. ಯಾರಾದ್ರೂ ಅಪ್ಪಿತಪ್ಪಿ ಅಲ್ಲಿ ನೋಡಿ ಒಂದು ಕಾರ್ ನಿಂತ್ಕೊಂಡಿದೆ, ಆ ಕಾರು ಹೋಗುವಂತಹ ಸಂದರ್ಭದಲ್ಲೂ ಸಹ ಅವರಿಗೆ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿದ್ದಾರೆ ಅನ್ನುವಂತಹ ಆರೋಪವನ್ನ ಅಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ. ಲೊಕೇಶನ್ ಬೇಕಾದ್ರೆ ಕಳಿಸ್ತೀನಿ, ಇಮಿಡಿಯೇಟ್ ಫೋನ್ ಮಾಡ್ತೀನಿ. ರಾಜಧಾನಿ ಬೆಂಗಳೂರಿನಲ್ಲಿ ಪುಂಡರ ಹಾವಳಿ ಪದೇ ಪದೇ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರ್ತವೆ. ಅದರಲ್ಲೂ ಸ್ಪೆಷಲಿ ಈ ಸೆಲೆಬ್ರೇಷನ್ ಅನ್ನುವಂತಹ ಮುಖವಾಡವನ್ನು ಇಟ್ಕೊಂಡು ಅಲ್ಲಿ ಜನರಿಗೆ ತೊಂದರೆಯನ್ನು ಕೊಡೋದು, ಜನರಿಗೆ ತಡರಾತ್ರಿವರೆಗೂ ಸಹ ನಡು ರಸ್ತೆಯಲ್ಲಿ ಆ ಒಂದು ಬೈಕ್ ಅನ್ನು ನಿಲ್ಲಿಸಿ ಸೆಲೆಬ್ರೇಷನ್ ಅನ್ನ ಮಾಡೋದು, ಬರ್ತ್ಡೇ ಸೆಲೆಬ್ರೇಷನ್. ಅಪ್ಪಿತಪ್ಪಿ ಸಾರ್ವಜನಿಕ ರಸ್ತೆಗಳಲ್ಲಿ ಯಾರಾದರೂ ಬಂದಿದ್ದೆ ಆದರೆ ಬೈಕು, ಕಾರು, ಸವಾರರು ಸರ್ವೇ ಸಾಮಾನ್ಯವಾಗಿ ಬರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಆವಾಜ್ ಹಾಕ್ತಾರೆ, ಅವಾಚ್ಯ ಶಬ್ದಗಳಿಂದ ಬೈತಾರೆ, ಅಕ್ಕಪಕ್ಕದ ಮನೆಯವರಿಗೂ ಸಹ ಬೈತಾರೆ, ಅದರಿಂದ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ. ಈ ಘಟನೆ ನಡೆದಿರುವಂಥದ್ದು ನಾಗರಭಾವಿ ಕಲ್ಯಾಣ ನಗರದ ಶಕ್ತಿ ಗಾರ್ಡನ್ ಬಳಿ.